ಏನಪ್ಪ ಇವತ್ತು ವಿಷಯ ಅಂದರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಾಸಭಾದಿಂದ KP ನಂಜುಂಡಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಹೋದ ತಿಂಗಳು 31ನೇ ತಾರೀಕು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಟೌನಲ್ಲಿ ಮಾಡಿದರು. ಅದೇ ಕಾನ್ಸೆಪ್ಟಲ್ಲಿ ರಾಮನಗರ ಮತ್ತು ಮಂಡ್ಯ ಎರಡೂ ಜಿಲ್ಲೆಯಲ್ಲಿ ಸೇರಿಸಿ ಮಕ್ಕಳನ್ನ 250 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ರಾಮನಗರದಲ್ಲಿ ಮಾಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರು, ಮಂಡ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಬಸವರಾಜಣ್ಣವರ ಅಧ್ಯಕ್ಷತೆಯಲ್ಲಿ ನಂಜುಂಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಎರಡೂ ಜಿಲ್ಲೆಯಲ್ಲಿ ಸೇರಿ ಒಂದು ಹತ್ರ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿ ರಾಮನಗರದಲ್ಲಿ ಒಂದು ಸ್ಥಳ ಗುರುತಿಸಿದ್ದೀವಿ, ಕೃಷ್ಣಶ್ರುತಿ ಕಲ್ಯಾಣ ಮಂಟಪ ಅಂತ. ಅದರಲ್ಲಿ ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಇದು ಸಮಾರಂಭ ನಡೀತದೆ. ಇದಕ್ಕೆ ಒಂದು ಅರ್ಜಿಯನ್ನು ಬಿಟ್ಟಿದ್ದೀವಿ ಆಗಲೇ ರಾಮನಗರದಲ್ಲಿ ಪ್ರೆಸ್ ಮೀಟ್ ಮಾಡಿ. ಅದೇ ಥರ ಈಗ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಹೇಶ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಫಾರ್ಮನ್ನು ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಫಿಲಪ್ ಮಾಡಿ ನಮ್ಮ ನಂಬರ್ ಕೊಡ್ತೀವಿ. ನಮ್ಮ ಸಮಾಜದ ಇಬ್ಬರು ಮುಖಂಡರಿದ್ದಾರೆ, ಅವ್ರ ನಂಬರ್ ಕೊಡ್ತೀವಿ, ಅವ್ರಿಗೆ ವಾಟ್ಸಪ್ ಕಳಿಸಿ ಎಲ್ಲ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ರಿಜಿಸ್ಟರ್ ಆಗಬೇಕು. ಎಷ್ಟು ಜನ ಮಕ್ಕಳು ರಿಜಿಸ್ಟರ್ ಆಯ್ತಾರೋ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವ್ರಿಗೆ ಬಹುಮಾನ ಏನೇನೋ ನಮ್ಮ ಸಮಾಜದಿಂದ ಏನು ಮಾಡಿದ್ದೋ ಟೌನಲ್ಲಿ ಅದೇ ಥರ ಮಾಡ್ತೀವಿ. ಇದನ್ನು ನಮ್ಮ ಮಂಡ್ಯ ಮತ್ತು ರಾಮನಗರದ ಯಾರು ಮಕ್ಕಳು ಇಲ್ಲಿ ಮತ್ತು 60% ಮಕ್ಕಳು 60% ಯಾರು ಪಾಸಾಗಿರ್ತಾರೆ ಫಸ್ಟ್ ಕ್ಲಾಸಲ್ಲಿ ಆ ಮಕ್ಕಳಿಗೆ ಇದು ಸದಾವಕಾಶ ಇದೆ. ನಮ್ಮ ರಾಮನಗರ ಮತ್ತು ಮಂಡ್ಯ ಜನಕ್ಕೆ 60% ತೊಗೊಂಡಿರ್ಬೇಕು. SLC ಮತ್ತು PUC ಎರಡು SLC PUC ಯಾರು ಪಾಸಾಗಿದೆ ಅವ್ರಿಗೆ 60% ತೊಗೊಂಡಿರೋರಿಗೆ ಅರ್ಜಿ ಫಿಲಪ್ ಮಾಡಿ ನಮ್ಮ ಸಮಾಜಕ್ಕೆ ಕಳಿಸಿದ್ರೆ ಅವ್ರ ನಂಬರ್ ಕೊಡ್ತೀವಿ ನಾವು. ಅವ್ರ ನಂಬರ್ಗೆ ನೀವು ಫಾರಮ್ ಫಿಲಪ್ ಮಾಡಿ ಕಳಿಸಿದ್ರೆ ಅವ್ರನ್ನ ನಾವು 20ನೇ ತಾರೀಕು ಒಳಗಡೆ ಯಾರು ರಿಜಿಸ್ಟರ್ ಆಗ್ತಾರೋ ಅವ್ರಿಗೆಲ್ಲನೂ ನಾವು ತಿರ್ಗಾ ಫೋನ್ ಮಾಡಿ ತಿಳಿಸಿ ಅವ್ರನ್ನೆಲ್ಲ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಳಿಗೋಸ್ಕರನೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತೆ. ಬಂದು ಮಕ್ಕಳು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಮನವಿ ಮಾಡ್ಕೋತೀವಿ. ಮತ್ತು ಮಂಡ್ಯದಲ್ಲಿ ಇರುವ ಏನು ತಾಲೂಕಿದ್ದಾವೆ ಎಲ್ಲ ಮಕ್ಕಳು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಇದು ನಮ್ಮ ಅಧ್ಯಕ್ಷರವ್ರದ ಒಂದು ಆಸೆ, ಯಾರು ಇವಾಗ ಮಕ್ಕಳು ಪಾಸ್ ಆಗ್ತಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಮುಂದೆ ನಮ್ಮ ಸಮಾಜ ಮಕ್ಕಳು ಏನಿದ್ದಾರೆ ಈಗ ಅವರು ಮುಂದಿನ ಎಜುಕೇಷನ್ಗೆ ಇನ್ನಿರೋ ಮಕ್ಕಳದು ಅತಿ ಹೆಚ್ಚಿಗೆ ಪರ್ಸೆಂಟೇಜ್ ತೊಗೊಂಡು ಉನ್ನತ ಅಧಿಕಾರಿಗಳಾಗಬೇಕು. ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಅಧಿಕಾರಿಗಳಾಗಲಿ ಒಂದು ಗೋರ್ಮೆಂಟಲ್ಲಿ ಏನಾಗಲಿ ನಮ್ಮ ಸಮಾಜದ ಮಕ್ಕಳು ಇರಬೇಕು ಅಂತ ಆಶಯ ಇದೆ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಮಂಡ್ಯ ಮತ್ತು ರಾಮನಗರ ಜನಕ್ಕೆ ಮಕ್ಕಳಿಗೆ ಏನಿದ್ದಾರೆ ಮತ್ತು ಅವ್ರ ತಂದೆ ತಾಯಿಗಳಿಗೂ ಅಲ್ಲಿ ಸ್ವಾಮೀಜಿಗಳ ತಾಯಿಯಿಂದ ಸನ್ಮಾನ ಎಲ್ಲ ಇರ್ತದೆ. ತಂದೆ ತಾಯಿ ಎಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಪಡಿಸಿ ಮಕ್ಕಳು ಅತಿ ಹೆಚ್ಚಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಕೇಳ್ಕೊತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಮಾಧ್ಯಮದ ಮಿತ್ರಗಳಿಗೆಲ್ಲ ನಮ್ಮ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ, ಇಲ್ಲಿವರೆಗೆ ಮದ್ದೂರು ತಾಲೂಕು ಅಧ್ಯಕ್ಷರು ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರುಗಳು ಮಾತಾಡವ್ರೆ. ಅದರ ಪ್ರಕಾರವಾಗಿ ನಾವೆಲ್ಲನೂ ಇದು ಮಾಡ್ತೀವಿ. ಆದ್ದರಿಂದ ನೀವು ಒಂದು ಸ್ವಲ್ಪ ನಮ್ಮ ಸಮಾಜನೂ ಒಂದು ಸ್ವಲ್ಪ ನೀವು ಬೆಳಕಿಗೆ ತರಬೇಕು ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ, ಪತ್ರಕರ್ತರಿಗೆ ಮತ್ತು ಟೈಮ್ ಮಾಧ್ಯಮದವ್ರಿಗೆ. ಆ ದೃಷ್ಟಿಯಿಂದ ನಮ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಅವರು ಇದನ್ನೆಲ್ಲ ಮಾಡ್ತಾವ್ರೆ. ಈಗ 31ನೇ ತಾರೀಕು ಬೆಂಗಳೂರಿನಲ್ಲಿ ಕಲಾಮಂದಿರದಲ್ಲಿ ಮಾಡಿದ್ರು. 750 ಜನ ಅದು ಈಗಾಗಲೇ ಅವ್ರಿಗೆ ಒಂದು 1500 ಬಂದಿದ್ದು. 1500ರಲ್ಲಿ ಫಸ್ಟಿನಿಂದ ಲೀಸ್ಟಿಂದ ಯಾರ್ಯಾರು ಬಂದರೂ ಅವ್ರಿಗೆ 10 ಜನ ಮಾಡಿ ಒಬ್ಬರಿಗೆ 75 ಹಂಚಿ 10 ಜನಕ್ಕೆ ಮಾಡಿದರು. 75 ಜನ ಆದಮೇಲೆ ಇನ್ನೊಬ್ಬರಿಗೆ ಅದೇ ಥರ ವಾಟ್ಸಪ್ ಮುಖಾಂತರ ಅವ್ರಿಗೆಲ್ಲ ಬಂದದ್ದು. ಅದೇ ಥರ 750 ಸೀಟು ಕಲಾಮಂದಿರದಲ್ಲಿದ್ದದ್ದು. ಅದರಿಂದ ಉಳಿದವೆಲ್ಲ ಹಂಗೆ ಪೆಂಡಿಂಗ್ ಇಟ್ಟಿವಿ. ಇನ್ನೊಂದು ಸಾರಿ ಅದನ್ನು ಮಾಡಿ ಅದು ನಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳವ್ರೆ. ಆ ದೃಷ್ಟಿಯಿಂದ ಈಗ ನಾವು ರಾಮನಗರ ಮಂಡ್ಯ ಎರಡನ್ನೂ ಸೇರಿ ಒಂದು ಮಾಡಬೇಕು ಅಂತ ಅವರು ಒಂದು ಮಾರ್ಗದರ್ಶನ ಮಾಡಿದ್ರು. ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡು ಈಗ ಮಾಡ್ತಾಯಿದ್ವಿ. ಅದರಿಂದ ನೀವು ನಮ್ಮ ಸಮಾಜದವ್ರು ಎಲ್ಲರೂ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ಮಕ್ಕಳಿಗೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ ನಾವು ಅವ್ರನ್ನ ಹೈಲೈಟ್ ಮಾಡಿ ಅವ್ರಿಗೂ ಮುಂದಕ್ಕೆ ಒಂದು ಕಾನ್ಪರೇಷನ್ ಬಂದಂಗೆ ಹೆಂಗೆ ನಾನು ಮುಂದಿನ ಸಾರಿಗೆ ನಾನು ಒಂದು ಇದು ತಗೋಬೇಕು, ಪ್ರಶಸ್ತಿ ತಗೋಬೇಕು ಅನ್ನುವಂಥ ಮಕ್ಕಳಲ್ಲಿ ಉಡ್ಲಿ ಅಂತನೋ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಿಂದ ತಾವುಗಳೆಲ್ಲನೂ ಒಂದು ಸ್ವಲ್ಪ ನಮ್ಮ ಸಮಾಜವ ಒಂದು ಸ್ವಲ್ಪ ಎಲ್ರಿಗೂ
ಈಗ ತಕ್ಕಂದಿರೋರ್ಗೂ ಉಂಟು. ಈಗ ಮಂಡ್ಯ ಜಿಲ್ಲೆ ಒಳಗೆ ನಮ್ಮಲ್ಲಿ ಒಂದು 15-20 ಅಲ್ವೇ 25 ಸೀಟ್ ಬಂದಿತ್ತು, ಅವ್ರಿಗೂ ಕೊಡ್ತೀವಿ. ರಾಮನಗರ ಜಿಲ್ಲೆ ಒಳಗೆ ತಕ್ಕಂದಿರೋರ್ಗೂ ಕೊಡ್ತೀವಿ. ಅಂದರೆ ನಾವು ಅಲ್ಲಿ 75% ಮಾಡಿತ್ತು, ಇಲ್ಲಿ ಈಗ ನಾವು 60ರಿಂದ ಕೊಡ್ತೀವಿ. 60% ತಕ್ಕಂದಿರೋರನ್ನ ಆಯ್ಕೆ 60ರಿಂದ ಮೇಲ್ಪಟ್ಟು ಯಾರು ಇದ್ದಾರೆ ಎಲ್ರಿಗೂ ನೀವು ಕೊಡೋಕೆ ಅಂತ ಒಂದು ಸರ್ ಪ್ರೋತ್ಸಾಹಧನ ನಾವು ಟೌನಲ್ಲಿ ಏನು ಕೊಟ್ಟರು ಅಧ್ಯಕ್ಷರು ಅದನ್ನು ಇಲ್ಲೂ ಕೊಡ್ತೀವಿ ನಾವು. 1,000 ರೂಪಾಯಿ ದುಡ್ಡು, ಶೀಲ್ಡು ಮತ್ತು ಇದು ಪ್ರಮಾಣ ಇದ್ರ ಪತ್ರ, ಅವ್ರಿಗೆ ಬ್ಯಾಗು, ಇದೇನು ನಾವು ಪ್ರಶಸ್ತಿ ಪತ್ರ, ಒಂದು ಮೊಮೆಂಟ್